ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವು ಚೆಲುವ ಕಥೆಯ 12ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಡ್ಯಾಡ್, ನನಗೆ ಮನೇಲಿ ಕೂತು ಬೋರ್ ಆಗಿದೆ. ನಾನು ಕಾರ್ ತಗೊಂಡು ಹೊರಗಡೆ ಹೋಗಿ ಬರಲಾ ಕೇಳಿದಳು. ಅದಕ್ಕೆ ಪರ್ಮಿಷನ್ ಯಾಕಮ್ಮ, ಹೋಗು, ಆಗ ನಿನಗೂ ಮನಸ್ಸು ಹಗುರ ಆಗುತ್ತೆ ಎಂದವರು ಅವರ ಕಾರ್ ಕೀಯನ್ನು ಅವಳ ಕೈಗೆ ಕೊಟ್ಟು ಹೊರ ನಡೆದರು. ಅವರು ಹೋದ ನಂತರ ತಯಾರಾಗಿ ಕಾರ್ ಕೀ ಹಿಡಿದುಕೊಂಡು ಮೆಟ್ಟಿಲು ಇಳಿಯುತ್ತಾ ಬಂದವಳಿಗೆ ಲಟ್ಟಣಿಗೆ ಹಿಡಿದುಕೊಂಡು ಅಡುಗೆ ಕೋಣೆಯಲ್ಲಿ ನಿಂತಿದ್ದ ತಾಯಿ ಕಂಡರು. ಹೊರಗಡೆ ಹೋದ್ರೆ ಕಾಲು ಕತ್ತರಿಸಿ ಬಿಡ್ತೀನಿ. ಅವರು ಹೇಳಿದ ಮಾತುಗಳು ನೆನಪಿಗೆ ಬಂದು ಗಂಟಲು ಒಣಗಿದ ಹಾಗಾಯಿತು. ಆದರೂ ತನ್ನ ತಂದೆ ಅಲ್ಲೇ ಕೂತಿರುವುದನ್ನು ಕಂಡು ಧೈರ್ಯದಿಂದ ಕೆಳಗಿಳಿದು ಬಂದವಳು ಡ್ಯಾಡ್ ಬಾಯ್ ಎಂದು ಸಿರಿ ಹೊರಹೋದರೆ ಅವಳ ಕಾಳಜಿಯ ಮಾತುಗಳು ಕೂಡ ಅವಳ ಹಿಂದೆ ಬಂದವು. ಹೊರಗಡೆ ಬಂದ ಹುಡುಗಿ ಮುಖ ಮಾಡಿದ್ದು ಪಬ್ನತ್ತ. ಅವಳ ಮನಸ್ಸಿಗೆ ಹಿತ ನೀಡುವ ಜಾಗವದು. ರಾತ್ರಿ 9 ಗಂಟೆಯ ತನಕವೂ ಅಲ್ಲೇ ಕುಳಿತು ಕುಪ್ಪಳಿಸಿ ಮೋಜು ಮಸ್ತಿ ಮಾಡಿದಳು ಹುಡುಗಿ. ಹಾಗೆಂದ ಮಾತ್ರಕ್ಕೆ ಅವಳು ಉಳಿದ ಹೆಣ್ಣು ಮಕ್ಕಳ ಹಾಗೆ ಕುಡಿದು ತೂರಾಡುವ ಹೆಣ್ಣಲ್ಲ. ತುಸು ಹೊತ್ತಿನ ನಂತರ ಅಲ್ಲಿಂದ ಕಾರ್ ತೆಗೆದುಕೊಂಡು ಹೊರಟಳು ಹುಡುಗಿ. ಆದರೆ ಮಧ್ಯದಲ್ಲಿ ಕಾರ್ ಏನೋ ಸಮಸ್ಯೆಯಿಂದಾಗಿ ಚಕ್ಕನೆ ನಿಂತು ಬಿಟ್ಟಿತು. ಏನಾಗಿದೆ ಎಂದು ನೋಡಲು ಕಾರ್ನಿಂದ ಇಳಿದವಳಿಗೆ ಸುತ್ತಮುತ್ತಲಿನ ಪ್ರದೇಶ ಕಂಡು ತುಸು ಭಯವಾಗಿತ್ತು. ಮುಂದೆ ಒಂದು ಪಾಳು ಬಿದ್ದಿದ್ದ ಮನೆಯೂ ಕಂಡಿತ್ತು. ಅದೇಕೋ ಅಂಜಿಕೆಯಾಯಿತು ಅವಳಿಗೆ. ಅಷ್ಟರಲ್ಲಿ ಯಾರದ್ದೋ ಬೈಕ್ ಬಂದು ನಿಂತ ಸದ್ದಾಗಿತ್ತು. ತಕ್ಷಣ ಹಿಂದೆ ತಿರುಗಿ ನೋಡಿದವಳಿಗೆ ಅಲ್ಲೇನು ಕಾಣಿಸಲಿಲ್ಲ. ಹಿಂದೆ ತಿರುಗಿ ಏನ್ ನೋಡ್ತಾ ಇದ್ದೀಯ ಚಿನ್ನ, ಮುಂದೆ ಸ್ವಲ್ಪ ನೋಡು ಡಾರ್ಲಿಂಗ್ ಎಂಬ ಕಂಚಿನ ಕಂಠಕ್ಕೆ ಬೆಚ್ಚಿ ಬಿದ್ದು ಮುಂದೆ ತಿರುಗಿದವಳು ಅವಕ್ಕಾದಳು. ಧೀರಜ್ ಎಂದವಳು ಬಿಡಿ ಬಿಡಿಯಾಗಿ ಅವನ ಹೆಸರನ್ನ ಕರೆದರೆ, ಧೀರಜ್ ಅಲ್ಲ, ಧೀರಜ್ ಚಿನ್ನ, ನಿನ್ನನ್ನು ರೇಪ್ ಮಾಡೋಕೆ ಟ್ರೈ ಮಾಡಿದ್ನಲ್ಲ ಅದೇ ಧೀರಜ್ ಎಂದನು ನಕ್ಕು. ಅವನ ಆ ನಗು ಮಾತಿನ ಧಾಟಿ ಕಂಡು ಅವಳಿಗೆ ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು. ಒಂದೊಂದೇ ಹೆಜ್ಜೆ ಇಡುತ್ತಾ ಅವಳ ಮುಂದೆ ಬಂದು ನಿಂತವನು, ಹೇಗಿದೆಯಾ ಡಾರ್ಲಿಂಗ್, ಆರಾಮನಾ? ನನ್ನನ್ನು ನೋಡದೆ ತುಂಬ ಸೊರಗಿ ಹೋಗಿರೋ ಹಾಗೆ ಕಾಣಿಸ್ತಿದೆ. ನೋಡು, ನಿನ್ನ ಕಣ್ಣ ಮುಂದೆನೆ ನಿದ್ದೀನಲ್ಲ ಈಗ, ಮತ್ತೆ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಈ ಧೀರಜ್ನ ನೋಡಿ ಸ್ವಲ್ಪನೂ ಖುಷಿ ಆಗ್ತಿಲ್ವಾ ನಿಂಗೆ? ಅಲ್ಲ, ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹೇಗೋ ಹಾಕಿಸಿಬಿಟ್ಟೆ, ಸಾಲದಕ್ಕೆ ಆ ಇನ್ಸ್ಪೆಕ್ಟರ್ ಕೈಯಿಂದ ಬೇರೆ ಲಾಠಿಯಿಂದ ಬಾರಿಸಿದೆ. ಏನ್ ಮಾಡೋದು ಹೇಳು? ಒಂದು ಹೆಣ್ಣಿನ ಕಣ್ಣೀರಿಗೆ ಇರೋ ಬೆಲೆ ನಮ್ಮಂತೆ ಗಂಡು ಮಕ್ಕಳ ಕಣ್ಣೀರಿಗೆ ಇಲ್ಲ. ಆದ್ರೆ ಇದು ರಾಗಿ ಮುದ್ದೆ ತಿಂದು ಬೆಳೆದಿರೋ ದೇಹ ನಮ್ಮ ಎಂದವನು ಅವಳ ಮುಂದೆ ಮೈ ಮುರಿದು ಅವಳ ಕಣ್ಣಲ್ಲಿ ಕಣ್ಣಿಡುತ್ತಾ, ನೀನು ಒಂದು ಹೆಣ್ಣ? ಅವತ್ತು ಏನು ಹೇಳಿದೆ ನೀನು? ನಾನು ನಿನ್ನನ್ನು ಅತ್ಯಾಚಾರ ಮಾಡೋಕೆ ಬಂದೆ ಅಂತ ತಾನೆ? ನಾನು ನಿನ್ನ ಶೀಲ ಕೆಡಿಸೋಕೆ ಬಂದೆ ಅಂತ ನನ್ನ ಮೇಲೆ ಯಾಕೆ ಸುಳ್ಳು ಅಪವಾದನ ಹೊರಿಸಿದೆ? ಇಡೀ ಸಮಾಜದ ಮುಂದೆ ನನ್ನ ಕ್ಯಾರೆಕ್ಟರ್ನ ನೆಲಸಮ ಮಾಡಿಬಿಟ್ಟಿಯಲ್ಲ, ಯಾಕೆ? ನಾನೇನು ಅನ್ಯಾಯ ಮಾಡಿದೆ ನಿಂಗೆ ಎಂದವನು ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದು, ನಾನು ರೇಪ್ ಮಾಡೋಕೆ ಬಂದೆ ಅಂತ ಅವತ್ತು ಸುಳ್ಳು ಅಪವಾದನ ಹೊರಿಸಿದ್ಯಲ್ಲ ನನ್ನ ಮೇಲೆ, ಇವತ್ತು ನಾನು ಅದನ್ನು ನಿಜ ಮಾಡ್ತೀನಿ ಕಣೆ. ಅದಕ್ಕೇನೆ ನಾನು ಇಲ್ಲಿಗೆ ಬಂದಿರೋದು. ಹೇಗೂ ನನ್ನ ಹೆಸರಿಗೆ ವ್ಯಕ್ತಿತ್ವಕ್ಕೆ ಮಸಿ ಬಳಿದಿದ್ದೀಯಾ, ಮಾಡದೇ ಇರೋ ಕೆಲಸಕ್ಕೆ ತುಂಬ ದೊಡ್ಡ ಶಿಕ್ಷೆ ಕೊಟ್ಟಿದ್ದೀಯಾ. ನಾನು ಅವತ್ತು ಏನು ಮಾಡಿದ ಶಿಕ್ಷೆ ತಿನ್ನೋ ಅದನ್ನು ಇವತ್ತು ಮಾಡೇ ಹೋಗೋದು. ರೇಪ್ ಅಂದರೆ ಹೇಗಿರುತ್ತೆ ಅಂತ ಅನ್ನೋದು ನಿಂಗೂ ಗೊತ್ತಾಗ್ಲಿ ಎಂದೆನು. ಅವನ ಕಣ್ಣುಗಳು ಕೋಪದಿಂದ ಕೆಂಡ ಉಗುಳುತ್ತಿದ್ದವು. ಅವನ ಆ ಮಾತಿಗೆ ಬೆಚ್ಚಿ ಭೂಮಿಗೆ ಇಳಿದು ಹೋದಳು ಹುಡುಗಿ. ಅವಳ ಮೈ ಪೂರ್ತಿ ಬೆವರಿಂದ ತೊಯ್ದು ಹೋದವು. ನೋ ಎಂದವಳು ಅವನ ಕೈಯನ್ನ ಕಿತ್ತೆಸೆದು ತಕ್ಷಣ ಅಲ್ಲಿಂದ ಆ ಪಾಳು ಬಿದ್ದ ಮನೆಯತ್ತ ಓಡಿದರೆ, ಅವಳು ಹೋದತ್ತಲೇ ವಕ್ರವಾಗಿ ನಕ್ಕವನು ತಾನು ಅವಳ ಹಿಂದೆ ಓಡಿದನು. ಮಾನಭಯದಿಂದ ಏದುಸಿರು ಬಿಡುತ್ತಾ ಕಲ್ಲು ಮುಳ್ಳು ಎಂದು ನೋಡದೆ ಆ ಪಾಳು ಬಿದ್ದ ಮನೆಯೊಳಗೆ ಓಡಿದವಳು ಅಲ್ಲೇ ಇದ್ದ ಬಳ್ಳಿಯೊಂದಕ್ಕೆ ಕಾಲು ಸಿಕ್ಕಿ ಎಡವಿ ಬಿದ್ದು ಬಿಟ್ಟಳು. ಆದ್ದರಿಂದ ಬಿಡಿಸಿಕೊಂಡು ಓಡಲು ಹರಸಾಹಸ ಪಟ್ಟ ಹುಡುಗಿಗೆ ತಪ್ಪಿಸಿಕೊಳ್ಳಲು ಆಗಲೇ ಇಲ್ಲ. ಅಷ್ಟರಲ್ಲಿ ಅವಳ ಮುಂದೆ ನಗುತ್ತಾ ನಿಂತಿದ್ದ ಹುಡುಗ, ಸರಿಯಾಗಿ ಸಿಕ್ಕಿಬಿದ್ದಿದ್ದೀಯ ಕಣೆ, ಇನ್ನು ಅದು ಹೇಗೆ ನನ್ನಿಂದ ತಪ್ಪಿಸಿಕೊಂಡು ಓಡ್ತೀಯೋ ನಾನು ನೋಡೇ ಬಿಡ್ತೀನಿ ಎಂದವನು ಒಮ್ಮಿಂದೊಮ್ಮೆಲೆ ಅವಳ ಮೇಲೆ ಎಗರಿದನು. ಅವನು ತನ್ನ ಮೈ ಮೇಲೆ ಎಗರಿದ್ದೇ ತಡ, ಅವಳಿಗೆ ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು. ಕಿರುಚಿಕೊಳ್ಳಲು ಕೂಡ ಅವಳ ಧ್ವನಿ ಗಂಟಲಿಂದ ಹೊರಬರುತ್ತಿಲ್ಲ. ಧೀರಜ್, ದಯವಿಟ್ಟು ನನ್ನನ್ನು ಬಿಟ್ಬಿಡು, ಇನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ, ನಂಗೇನು ಮಾಡಬೇಡ, ತುಂಬ ಭಯ ಆಗ್ತಿದೆ, ನನ್ನನ್ನು ಬಿಡು ಎಂದವನ ಮುಂದೆ ಕಣ್ಣೀರು ಹಾಕುತ್ತಾ ಬೇಡಿಕೊಂಡಳು.
ಇದೇ ತರಹ ನಾನು ಅವತ್ತು ಪೊಲೀಸ್ನವರ ಕೈಗೆ ಕೋಳ ತೊಡಿಸ್ಬೇಕಾದ್ರೆ ನಿನ್ನ ಹತ್ರ ಬೇಡ್ಕೊಂಡೆ, ನಿನ್ನ ಹತ್ರ ಕೇಳ್ಕೊಂಡೆ. ಆಗ ಕರುಣೆ ತೋರಿಸಿದ್ಯಾ ನನ್ನ ಮೇಲೆ? ಇಲ್ಲ ತಾನೆ? ಮತ್ತೆ ಈಗ ನಾನ್ಯಾಕೆ ಪಾಪ ಪುಣ್ಯ ನೋಡ್ಲಿ? ಬರೀ ನಿಂಗೆ ಮಾತ್ರನ ಶೀಲ ಇರೋದು, ನಂಗೆ ಇಲ್ವಾ? ಎಂದವನು ತೆವಳುತ್ತಾ ದೂರ ಸರಿಯಲು ನೋಡುತ್ತಿದ್ದವಳ ಕಾಲಿನಲ್ಲಿ ಎಳೆದು ತನ್ನತ್ತ ಸೆಳೆದುಕೊಂಡವನು ಅವಳ ಮೈಮೇಲೆ ಬಿದ್ದರೆ ಮಾನಭಯದಿಂದ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅವನನ್ನ ದೂರ ತಳ್ಳಿದವಳು ಅಲ್ಲಿಂದ ಓಡಲು ನೋಡಿದರೆ ಮತ್ತೆ ಅವಳ ಹಿಂದೆ ಓಡಿದವನು ಅವಳನ್ನು ಸರಿಯಾಗಿ ಬಂಧಿಸಿದ್ದನು. ಗೋಡೆಗಳನ್ನು ಒರಗಿಸಿ ತನ್ನೆರಡು ಕೈಗಳನ್ನು ಅವಳ ಸುತ್ತ ಇರಿಸಿದವನು ಅವಳ ಕೊರಳ ಒನಪಿನತ್ತ ಬಾಗಿದರೆ ಬಲವಾಗಿ ಕಣ್ಣು ಮುಚ್ಚಿದವಳು ಮುಖವನ್ನು ಪಕ್ಕಕ್ಕೆ ಸರಿಸಿದಳು. ಅವಳ ಬಿಸಿ ಉಸಿರು ಅವನ ಮುಖಕ್ಕೆ ರಾಚುತ್ತಿದ್ದವು. ಅವಳ ಅತ್ಯಂತ ಸಮೀಪಕ್ಕೆ ಬಂದನು. ಅಲ್ಲೇನು ತಾನು ಅಂದುಕೊಂಡಿದ್ದು ನಡೆಯದಿದ್ದಾಗ ಮೆತ್ತಗೆ ಕಣ್ತೆರೆದಳು ದೀಪ. ಅವಳನ್ನೇ ದಿಟ್ಟಿಸಿ ನಿಶ್ಚಲವಾಗಿ ನೋಡುತ್ತಾ ನಿಂತಿದ್ದವನು ಅವಳನ್ನು ದೂರ ತಳ್ಳಿ, ನೀನು ನನ್ನ ಮೇಲೆ ಅತ್ಯಾಚಾರದ ಆರೋಪ ಹೊರಿಸಿದಂದ ಮಾತ್ರಕ್ಕೆ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ನಿನ್ನನ್ನು ಅತ್ಯಾಚಾರ ಮಾಡೋ ಕೀಳು ವ್ಯಕ್ತಿತ್ವ ನನ್ನದಲ್ಲ. ಇಂಥ ಹೊಲಸು ಕೆಲಸ ಮಾಡೋದಕ್ಕೆ ನಾನೇನು ನೀನಲ್ಲ. ನಿನ್ನನ್ನು ಕೆಡಿಸಿ ನಿನ್ನ ಜೀವನನ ಹಾಳು ಮಾಡಬೇಕಂತ ನಾನಿದನ್ನು ಮಾಡಲಿಲ್ಲ. ಬದಲಾಗಿ ಅತ್ಯಾಚಾರ ಅಂದರೆ ಹೇಗಿರುತ್ತೆ, ಆ ಸಮಯದಲ್ಲಿ ಭಯ ಅಂದರೆ ಏನು ಅನ್ನೋದನ್ನು ನಿನಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ಈ ನಾಟಕ ಆಡಿದೆ ಎಂದವನು. ಹಾಗಂತ ಅಂದ ಮಾತ್ರಕ್ಕೆ ನಿನ್ನನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಬಿಡ್ತೀನಿ ಅಂತ ಅನ್ಕೋಬೇಡ ದೀಪ. ನೀನು ತೋಡಿದ ಕೆಡ್ಡದೊಳಗೆ ನೀನಾಗಿ ನೀನೇ ಬಿದ್ದಿದ್ದೀಯ. ನನಗಿಂತ 100ರಷ್ಟು ಕಷ್ಟನ ನೀನು ಅನುಭವಿಸಬೇಕು. ಹಾಗೇನಾದರೂ ನಾನು ಮಾಡದೆ ಹೋದರೆ ಮಂಡ್ಯದ ಹುಡುಗನೇ ಅಲ್ಲ ಕಣೆ ನಾನು. ಇವತ್ತಿಂದ ನಿನ್ನ ಕೆಟ್ಟ ಗಳಿಗೆ ಪ್ರಾರಂಭ ಆಯಿತು ಅಂತ ಅಂದ್ಕೊ. ನೀನು ಮಾಡಿರೋ ಕಚಡ ಕೆಲಸಕ್ಕೆ ಪ್ರತಿಯೊಂದು ಕ್ಷಣನೂ ನೀನು ಕೊಡಬೇಕು. ಹಾಗೆ ಮಾಡ್ತೀನಿ ಎಂದವನೇ ಅವಳಿಗೆ ಎಚ್ಚರಿಸಿ ಅಲ್ಲಿಂದ ಹೊರಟು ಹೋದರೆ ಬದುಕಿದೇ ಬಡಜೀವ ಎಂಬಂತೆ ಆಗಿತ್ತು ಅವಳ ಪರಿಸ್ಥಿತಿ. ಸ್ಥಿಮಿತ ತಪ್ಪಿದ್ದ ಹೃದಯ ಬಡಿತವನ್ನ ಸಮಸ್ಥಿತಿಗೆ ತಂದುಕೊಂಡವಳು ದೀರ್ಘವಾದ ನಿಟ್ಟುಸಿರೊಂದನ್ನು ಹೊಡೆದಬ್ಬಿ ಕಾರ್ ಹತ್ತಿರ ಬಂದರೆ ಅವನದಾಗಲೇ ಅವಳ ಕಾರ್ನ ಸರಿ ಮಾಡಿ ಹೊರಟು ಹೋಗಿದ್ದನು. ಮರು ಯೋಚಿಸದೆ ಅಲ್ಲಿಂದ ಮನೆ ಕಡೆ ಕಾರ್ ತಿರುಗಿಸಿದಳು ದೀಪ. ಮಗಳಿಷ್ಟು ಹೊತ್ತಾದರೂ ಮನೆಗೆ ಬಾರದಿರುವುದನ್ನು ಕಂಡು ಗಾಬರಿಗೊಂಡ ಜಗದೀಶ್ ರವರು ಹಿಂದೆ ಕೈ ಕಟ್ಟಿಕೊಂಡು ಅತ್ತಲಿಂದ ಇತ್ತ ಕಡೆ ಓಡಾಡುತ್ತಿದ್ದರು. ಆದರೆ ಭವಾನಿಯವರು ಮಾತ್ರ ತನ್ನ ಪಾಡಿಗೆ ತಾನು ದೂರದರ್ಶನ ವೀಕ್ಷಣೆ ಮಾಡುತ್ತಿದ್ದರು. ಮಡದಿಯ ಮೇಲೆ ಅವರ ಕೋಪ ಹರಿಯಿತು. ನೀನು ಒಬ್ಳು ತಾಯಿನ? ಮಗಳು ಇಷ್ಟು ಹೊತ್ತಾದ್ರೂ ಮನೆಗೆ ಬಂದಿಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಎಲ್ಲಿ ಹೋದ್ಲು, ಏನ್ ಮಾಡ್ತಾ ಇದ್ದಾಳೆ ಅಂತ ವಿಚಾರಿಸ್ಬೇಕು ಅನ್ನೋ ಸಾಮಾನ್ಯ ಜ್ಞಾನನೇ ಇಲ್ವಾ? ಕೇಳಿದಳು ಮಡದಿಯನ್ನೇ ದುಡುಗುಡುತ್ತ. ನೀವೇ ಅಲ್ವೇನ್ರಿ ನಾನು ಪ್ರಶ್ನೆ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದಿದ್ದು, ಅವಳು ನನ್ನ ಮಗಳು, ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ, ಏನ್ ಬೇಕಾದ್ರೂ ಮಾಡ್ತಾಳೆ, ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ ಅಂತ. ಇಷ್ಟಕ್ಕೂ ಅವಳು ಹೆಚ್ಚು ಕಡಿಮೆ ಕಳ್ಕೊಳ್ಳುವಂಥದ್ದು ಅವಳ ಹತ್ರ ಏನೂ ಇಲ್ಲ ಬಿಡಿ. ಈಗಾಗಲೇ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ ಎಂದವಳ ಮಾತು ತಣ್ಣಗಿತ್ತು. ಮದುವೆಯಾದ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿಗೆ ಮಡದಿ ತನಗೆ ಎದುರು ಮಾತನಾಡುತ್ತಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವಾಗಿತ್ತು. ನನ್ನ ಮುಂದೆನೇ ಧ್ವನಿ ಎತ್ತಿ ಮಾತಾಡುವಷ್ಟು ಕೊಬ್ಬ? ಕೇಳಿದರು. ಕೊಬ್ಬಲ್ಲ, ಹಕ್ಕು ಎಂದವರು. ನನ್ನ ಮನೆಯಲ್ಲಿ ನನಗೆ ಮಾತಾಡೋ ಹಕ್ಕು ಸ್ವಾತಂತ್ರ್ಯ ಎಲ್ಲಾನು ಇದೆ. ಅದನ್ನು ಕೇಳೋ ಅಧಿಕಾರ ನಿಮಗಿಲ್ಲ ಎಂದವರು ಎದ್ದು ಕೋಣೆಯ ಕಡೆ ಹೋದರೆ ಜಗದೀಶ್ ರವರಿಗೆ ಬಹಳ ಅಚ್ಚರಿಯಾಗಿತ್ತು. ಜೊತೆಗೆ ಮಡದಿಯ ಮೇಲೆ ಕೋಪವೂ ಬಂದಿತ್ತು. ಹೊಡೆಯಲು ಕೈ ಎತ್ತಿದರು. ಅಷ್ಟರಲ್ಲಿ ದೀಪಾಳ ಆಗಮನವಾಗಿತ್ತು. ಮಗಳ ಬಿಳುಚಿಕೊಂಡ ಮುಖ ಕಂಡು ಇನ್ನಷ್ಟು ಗಾಬರಿಗೊಂಡವರು ಮಡದಿಯ ವಿಷಯವನ್ನ ಅಲ್ಲೇ ಬಿಟ್ಟು ಮಗಳತ್ತ ಬಂದವರೇ, ಮಗಳೇ, ಯಾಕಿಷ್ಟು ತಡ ಮಾಡ್ದೆ? ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ ಎಂದು ಕೇಳಿದರು ಆಸ್ತೆಯಿಂದ. ಸಾರಿ ಡ್ಯಾಡ್, ಇನ್ಮುಂದೆ ಹೀಗೆ ಮಾಡಲ್ಲ ಎಂದವಳೆ ನೇರವಾಗಿ ತನ್ನ ಕೋಣೆಯತ್ತ ಮುಖ ಮಾಡಿದರೆ ಪೆಚ್ಚಾದರವರು. ಭಾಗ್ಯ, ಬಿರ್ನೆ ಬಾರಮ್ಮಿ, ಅದೇಟು ಒತ್ತು ಅಂತ ಮಾಡ್ತೀಯ ಎಂದ ಕಾಳಮ್ಮರವರ ಮಾತಿಗೆ ಸೆರಗು ಸರಿಪಡಿಸಿಕೊಳ್ಳುತ್ತಾ ಹೊರಬಂದಳು ಭಾಗ್ಯ. ನಿನ್ ಗಂಡ ಎಲ್ಲ ಅವನೇ? ಕೇಳಿದಳು ಬಾಯಲ್ಲಿ ಎಲೆಡಿಕೆ ತುಂಬಿಸಿಕೊಳ್ಳುತ್ತ. ಬಂದೆವ್ವ, ಒಸಿ ತಡಿ ಎಂದು ಹೇಳುತ್ತಾ ಹೆಗಲ ಮೇಲೆ ಒಂದು ಟವಲ್ ಹಾಕಿಕೊಂಡು ಹೊರಬಂದನು ಶ್ರೀನಿವಾಸ. ಹೂ ಹಣ್ಣು ತಟ್ಟೆ ಎಲ್ಲಾನು ತೆಕ್ಕೊಂಡಿದ್ದೀರಾ, ಇಲ್ಲ ಅದನ್ನುವೇ ನಾನೇ ತಯಾರಿ ಮಾಡ್ಕೋಬೇಕಾ ಎಂದು ಕೇಳಿದರು ಗಡುಸಾಗಿ. ಇಲ್ಲ ಅತ್ತೆವ್ವ, ಎಲ್ಲಾನು ತಯಾರಿ ಮಾಡಿ ಗಾಡಿನಾಗೆ ಮಡಗಿವ್ನಿ ಎಂದಳು ಭಾಗ್ಯ ಮೃದುವಾಗಿ. ಸರಿ ಸರಿ, ಓಡೋಣ ಎಂದವರು ಮುಂದೆ ನಡೆದರೆ ಅವರ ಹಿಂದೆಯೇ ಮಗ ಸೊಸೆ ಇಬ್ಬರು ಹೊರಟರು. ಅವರು ಜೀಪ್ನಲ್ಲಿ ಕೂಡುತ್ತಿದ್ದ ಹಾಗೆ ಗಾಡಿ ಮುಂದೆ ಸಾಗಿ ಬಂದಿತ್ತು. ಧೀರಜ್ನ ಮುಂದಿನ ನಡೆ ಕಂಡು ಅಚ್ಚರಿಯಾಗಿತ್ತು ಮನೋಜ್ಗೆ. ಬೇಡ ತೀರು,
ಸುಮ್ಮನೆ ಸಮಸ್ಯೆಗಳ ಸುಳಿಗೆ ನೀನಾಗಿ ನೀನೇ ಸಿಕ್ಕಿ ಹಾಕಿಕೊಳ್ಬೇಡ. ನನಗೆ ಯಾಕೋ ನೀನು ತೆಗೊಂಡಿರೋ ಈ ನಿರ್ಧಾರ ಸರಿ ಅಂತ ಅನ್ನಿಸ್ತಿಲ್ಲ. ನಿಮ್ಮವ್ವನಿಗೆ ಏನಾದರೂ ಈ ವಿಷಯ ತಲುಪಿದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನಿನ್ನ ಸಮಸ್ಯೆಗೆ ಬೇರೆ ಯಾವುದಾದ್ರೂ ಪರಿಹಾರನ ಕಂಡ್ಕೋ ಎಂದನು. ಇಲ್ಲ ಮನೋಜ್, ನನ್ನ ಸಮಸ್ಯೆಗಿರೋ ಪರಿಹಾರ ಇದೊಂದೇ. ಮನೆಯಲ್ಲಿ ವಿಷಯ ಗೊತ್ತಾದರೆ ತುಂಬ ದೊಡ್ಡ ರಾದಂತಾನೆ ನಡೆದು ಹೋಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಆದರೆ ನನ್ನ ಜೀವನ ಸರಿಯಾಗಬೇಕು, ನನ್ನ ವ್ಯಕ್ತಿತ್ವಕ್ಕೆ ಮೆತ್ಕೊಂಡಿರೋ ಕಳಂಕ ದೂರ ಆಗಬೇಕಂದ್ರೆ ಅದಕ್ಕೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಂಥ ದೊಡ್ಡ ಸವಾಲನ್ನು ಎದುರಿಸಿ ಬದುಕ್ತಾ ಇದ್ದೀನಿ ಅಂತೆ, ಇನ್ನು ಅವ್ವನ ಎದುರಿಸೋದು ಎಷ್ಟೊಂದು ಕಷ್ಟ ಏನಲ್ಲ ಬಿಡು ಎಂದನು ಕಡಖಂಡಿತವಾಗಿ ಧೀರಜ್. ಅಂದ್ರೆ ನೀನು ನಿನ್ನ ತೀರ್ಮಾನನ ಬದಲಾಯಿಸೋದಿಲ್ವಾ ಕೇಳಿದನು ಗೆಳೆಯನನ್ನೇ ನಿರುಕಿಸುತ್ತಾ. ಇಲ್ಲ, ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ, ಕಡ್ಡಿ ತುಂಡು ಮಾಡುವಂತೆ ಹೇಳಿದವನು ಅಲ್ಲಿಂದ ಸರಿದು ಹೋದರೆ ಮುಂದೇನು ಅನಾಹುತ ನಡೆಯುವುದೇ ಎಂದು ಅಸಮಾಧಾನದ ನಿಟ್ಟುಸಿರೊಂದನ್ನ ಹೊರದಬ್ಬಿದನು ಮನೋಜ್. ನಮ್ಗೆ ಈ ಸಂಬಂಧ ಒಪ್ಪಿಗೆ ಆಗೈತೆ. ಧೀರು ತುಂಬ ಒಳ್ಳೆ ಹುಡುಗ, ನಮ್ಮ ಲಕ್ಷಿಗೆ ಒಳ್ಳೆ ಜೋಡಿ ಆಯ್ತಾನೆ. ಅದು ಅಲ್ದೆಯ ಅವನು ನನ್ನ ಕಣ್ಮುಂದೆನೆ ಬೆಳೆದ ಹುಡುಗ. ಅವನು ಹೆಂಗೆ ಅಂತ ನಂಗೊತ್ತಿಲ್ವೇ. ನಮ್ಮ ಲಕ್ಷ್ಮಿಗೂವೆ ಅವನು ಅಂದರೆ ಪಿರಾನ ಎಂದು ನಗುತ್ತಾ ನುಡಿದರು ಸೋಮಯ್ಯ ಗೌಡ. ಹಂಗಾರೆ ಈಗಲೇ ತಟ್ಟೆನ ಬದಲಾಯಿಸ್ಕೊಂಡು ಬಿಡೋಮ್ಮ ಎಂದು ನಗುತ್ತಾ ಹೇಳಿದವರು, ಯಾವುದಕ್ಕೂ ಒಂದ್ಕಿತ ನನ್ನ ಸೊಸೆ ತಾವನು ಕೇಳ್ತೀನಿ. ಲಕ್ಷ್ಮವ್ವ, ನನ್ನ ಮಗನ ಕಟ್ಕೋತೀಯೇನವ್ವ ಎಂದು ಕೇಳಿದರು ಅಲ್ಲೇ ಬಾಗಿಲ ಸಂದಿಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಲಕ್ಷ್ಮಿಯ ಬಳಿ. ಮಾವನೆಂದರೆ ಪ್ರಾಣ ಬಿಡುವವಳು, ಒಲ್ಲೆ ಎನ್ನುವಳೆ. ನಾಚಿಕೆಯಿಂದ ಅವಳ ಕೆನ್ನೆಗಳು ರಂಗೇರಿದವು. ತಲೆ ತಗ್ಗಿಸಿಯೇ ಒಪ್ಪಿಗೆ ಸೂಚಿಸಿದವಳು ಒಳಗೋಡಿ ಹೋದರೆ ಎಲ್ಲರೂ ನಗುವಿನ ಕಡಲಾದರು. ಇನ್ನೇನು ಹುಡುಗಿನೂ ಒಪ್ಪಿಗೆ ಕೊಟ್ಬಿಟ್ಲಲ್ಲ ಎಂದವರೇ ಎರಡೂ ಮನೆತನದವರು ತಮ್ಮ ತಮ್ಮ ನಡುವೆ ಮದುವೆ ಮಾತುಕತೆ ಮುಗಿಸಿಬಿಟ್ಟಿದ್ದರು. ಆದರೆ ದೇವರ ನಿರ್ಣಯ ಏನಿರಬಹುದು ಯಾರು ಬಲ್ಲರು. ಮುಂದುವರಿಯುವುದು. ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಧೀರಜ್ ಮಾಡಿರೋ ಅಂಥ ದೊಡ್ಡ ಪ್ಲ್ಯಾನ್ ಯಾವುದಂತ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ನಲ್ಲಿ ಹೇಳಿ. ಇಲ್ಲಿ ನೋಡಿದರೆ ಕಾಲಮ್ಮ ಆಗಲೇ ಅವನಿಗೆ ಮದುವೆ ಮಾಡಿಸೋಕೆ ಹೊರಟಿದ್ದಾರೆ. ಮುಂದೆ ಏನೆಲ್ಲ ಅನಾಹುತ ಆಗುತ್ತೋ ಕಾದು ನೋಡಬೇಕು.